ನಮಸ್ಕಾರ ಊರ್ ಬದಿ, ನಾನು ನಿಮ್ಮ ಧನುಷ್. ಅಂತೂ ಇಂತೂ ಒಂದು ತಿಂಗಳು ರಜೆ ಕಳೆದು ಇವತ್ತು ಕಾಲೇಜು ಶುರುವಾಯ್ತು. ಹಾಗೆ ಇವತ್ತು ಕಾಲೇಜಿಗೆ ಹೊಪ್ಪು ಗೌಜಿ ಜೋರಿದ್ದಿತ್ತು. ಬಾಯ್ ಹೊಟ್ಟೆ ಸಾಯಂಕಾಲ ಸಿಗ್ತೇನೆ ನಾನು. ಬಾಯ್. ಹೆಂಗಿದ್ರು KSRTC ಬಸ್ಸು ಹೊರಡ್ತಾ ದಾರಿ ಒಳ್ಳೆ ಮಳೆ ಬಪ್ಪು ಟೈಮು. ಏನೋ ಒಂದು ಗಳಿಗೆ ಮಳೆ ಹೊಳ ಕಾದ್ಕೊಂಡಿದ್ದು ಕಾಣಿ. ಹಾಗೆ ಮನೆ ಹತ್ರದಿಂದ ಒಳ್ಳೆ ನಡ್ಕೋಪು ದಾರಿ ಕಾಣ್ತಿದ್ರಿ. ಹಾಗೆ ದೈದ ಮನೆಗೆ ನಮ್ಮ ದೈಗಳಿಗೆಲ್ಲ ಒಂದು ಕೈ ಮುಗ್ದು ಹಾಪುದು ನಂದು ರೂಢಿ. ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡ್ ಖಾಲಿ ಹೊಡಿತೈತ್ತು. ಸ್ವಲ್ಪ ಜನ ಇದ್ದೀರು. ಹಾಗೆ ಕಡೆಗೆ ಸ್ವಲ್ಪ ಹೊತ್ತಿಗೆ ಈಚಿಂದ ಬಸ್ಸೂ ಬಂತು. ಹೀಗೆ ಬಸ್ ಹತ್ತ ಉಡುಪಿ ರೀಚ್ ಆದ್ದಾಯ್ತು. ಕಡೆಗೆ ಹಾಂಗೆ ಸೀದಾ ನಡ್ಕೊಂಡು ಕಾಲೇಜ್ ಹತ್ರ ಹೋದೆ. ಸೀದಾ ಕಾಲೇಜಿಗೆ ಹೋದೆ. ಹಾಗೆ ಮಧ್ಯಾಹ್ನವೂ ಆತ ಬಂತು. ಮಧ್ಯಾಹ್ನ ಹೊರಗೆ ಬಂದರೆ ಸೀದಾ ಈಚಿಂದ ಊಟಕ್ಕೆ ಅಂದಳಿ ಕೃಷ್ಣ ಮಠಕ್ಕೆ 12 ಗಂಟೆಗೆ ಸುರಿಗೆ ಹೊರಗೆ ಹೊರಟು. ಹಸು ಹತ್ತಿದ್ದ ಟೈಮ್ ರಪ ಹೆಜ್ಜೆ ಹಾಕಿ ಮಠದ ಹತ್ರ ಹೋದು. ನಮಸ್ಕಾರ. ಗಂಟೆ ಹೆಂಗಿದ್ರು ಒಂದು 12:25 ಅಲ್ಲ, 12:25 ಅಲ್ಲ. ಊಟದೊತ್ತು ಫಸ್ಟ್ ಡೇ ಕಾಲೇಜ್ ಬೇರೆ. ಒಂದು ರೌಂಡು ಮಠದ ಹತ್ತ ಹೋಗಿ ಒಂದೊಳ್ಳೆ ಊಟ ಮಾಡ್ಕೊಂಡು ಹಾಗೆ ಸೋಮವಾರ ಅದರಿಂದ ಒಂದು ಅನಂತೇಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ. ಏನಂತಿದ್ರು ಬರೋ ಫಸ್ಟ್ ದಿವಸ ಇವ ಧ್ರುವ ಅಂತೇಳಿ ನಮ್ಮದು ಫ್ರೆಂಡ್. ಇವ ಹೆಂಗೆ ಪರಿಚಯ ಅಂದರೆ ಮೊನ್ನಿನ ಬ್ಲಾಗಾಗೆಲ್ಲ ಒಬ್ಬ ಸಂದೀಪ ಅಂದ್ಕೊಂಡಿದ್ದಲ್ಲ, ಅವನಿಂದ ಪರಿಚಯ. ಮತ್ತೆ ಧ್ರುವ ಹೆಂಗೆಲ್ಲ ನಡೀತೈತೆ? ನಮಗೆ ನಾನು 10 ನಿಮಿಷದ ರೂಟ್ ಇತ್ತಲ್ಲ, 5 ನಿಮಿಷ ದಾರಿ ಕಾಲೇಜಿಂದ 5 ನಿಮಿಷ ದಾರಿ ಅಲ್ಲ. ಪಾಪ ಹಾಗೇನಿದ್ದಾನೆ ಅಣ್ಣ. ಈ ರೋಡಲ್ಲಿ ಸ್ಟ್ರೈಟಾಗಿ ನಡ್ಕೊಂಡು ಹೋದರೆ ಸೀದಾ ಕೃಷ್ಣ ಮಠದ ಬಾಗಿಲಿಗೆ ಹೋಗಿ ರೀಚ್. ಆಸ್ಥೆಟಿಕ್ ಸ್ಟ್ರೀಟ್ ವ್ಯೂ ಬೇಕಂದರೆ ಒಂದು ದಿನ ಉಡುಪಿ ಬಂದವರು ಯಾರೇ ಆಗಲಿ ಒಂದು ರೌಂಡ್ ಈ ಸ್ಟ್ರೀಟಲ್ಲಿ ಬಂದು ಹೋಯ್ನಿ. ನಿಮ್ಗೆ ವಿಂಟೇಜ್ ಮನೆಗಳು ಸಿಕ್ತು, ಮತ್ತು ವಿಂಟೇಜ್ ಅಂಗಡಿಗಳು ಸಿಕ್ತು, ಎಲ್ಲ ಸಿಕ್ತು ಈ ಸ್ಟ್ರೀಟಲ್ಲಿ. ಒಂದು ರೌಂಡ್ ಈ ಸ್ಟ್ರೀಟಿನ ನೀವು ರೌಂಡ್ ಹಾಕಿ ಹೋಗಿ, ಮಿಸ್ ಮಾಡಬೇಡಿ. ಒಳ್ಳೆ ಇತ್ತು. ಆಚಿನ ಹೊಯ್ಲಗಿರಿ ಬಟ್ ಅಂತ ರಷ್ಯನ್ ಪ್ರಶ್ನೆ ಅಲ್ಲ ಈಚಿಗ. ಸರಿ ಕ್ರಾಸ್ ಹಾಕು. ಏ ಧ್ರುವ, ನಾರ್ಮಲಿ ಎಲ್ಲರೂ ವ್ಲಾಗ್ಸ್ ಮಾಡ್ತಾಯಿದ್ರಲ್ಲ, ಆದರೆ ನನ್ನ ಕಂಟೆಂಟಾಗಿ ನಂಗೆ ಅಂಥವ್ರು ಒಂದು ಯುನೀಕ್ ಮಾಡ್ಕೊಂಬಾರೆ. ನೀನು ಕೆಲಸ ಮಾಡ, ಮೋಟಿವೇಶನ್ ಕೊಡಲ್ಲ. ನಾನು ಮೋಟಿವೇಶನ ನಾನಾ ಡೈಲಿ ಒಂದು ಮೋಟಿವೇಶನ್ ಹಾಕ ಎಲ್ಲ ವ್ಯೂಸ್ ಬರ್ತದೆ. ಮಾತ್ರ ಕ್ರೇಜಿ ಆಗ್ತು ಮಾರೆ. ಇವತ್ತಿಗೆ ಒಂದು ಎಂಥವ್ರು ಹೇಳಿಬಿಡುವ ಧನುಷ್ ಮೋಟಿವೇಶನ್ ಬೈ ಧನುಷ್. ಮೋಟಿವೇಶನ್ ಬೈ ಧನುಷ್ ಅತಿ ಹೈಲಾತ್ ಮಾತ್ರ ಮರಾತನ್ ಅಲ್ಲ. ಎಡ್ಲ ಕೊಡುವ ಫಸ್ಟಿಗೆ ಒಂದು ಹೊಟ್ಟಿ ಬರ್ತಿ ಉಣ್ಕೋವಪ್ಪ, ಆಮೇಲೆ ಬತ್ತ ಒಂದು ಮೋಟಿವೇಶನ್ ಹೇಳ್ತೀನಿ. ಆಲೋಚನೆ ಮಾಡಿ ಅಬಾಲಯ್ಯ. ನಾವು ಕೃಷ್ಣ ಮಠದ ಹತ್ತತ್ರ ಬಂದು ಆಲ್ಮೋಸ್ಟ್ ಅಲ್ಲ. ಎಸ್, ಧ್ರುವ ಬೈ ಇಲ್ಲಿ ಫೋಟೋ ಎಲ್ಲ ತೆಗೆದ್ರೆ ಕ್ರೇಜ್ ಆಸ್ಥೆಟಿಕ್ ಪ್ಲೇಸಸ್ ಇತ್ತು ಮಾರೆ. ಹೌದು, ಆದರೆ ಇಲ್ಲಿ ಕೈ ಪರ್ಮಿಷನ್ ಇಲ್ಲ. ಅದ್ರದ್ದು ಗಮ್ಮತ್ತು ಗೊತ್ತಾ? ನಾವು 1 ವಾರ ಹಿಂದೆ ಬಂದು ಒಂದು ಕಪಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿ ಹೋಯ್ತು. ಅದ್ರದ್ದು ಇಮಿಡಿಯೇಟ್ಲಿ ನೆಕ್ಸ್ಟ್ ವಾರದಿಂದನೇ ಪ್ರೋಟೋಕಾಲ್ ರಿಲೀಸ್ ಆಗಿಬಿಟ್ಟಿತ್ತು, ಫೋಟೋ ಶೂಟ್ ಮಾಡೋಕ್ಕಿಲ್ಲ ಅಂತ. ಊಟ ಒಂದು ಮಾಡಿ ಬಪ್ಪ ನಿಧಾನ. ಅಲ್ಲ ಧ್ರುವ ಬೈ, ಒಂದು ನಿಮಿಷ. ಎಲ್ಲದಕ್ಕಿಂತ ಮುಂಚೆ ಇವತ್ತು ಹೆಂಗಿದ್ರು ಶ್ರಾವಣ ಸೋಮವಾರ ಅಲ್ಲ, ಒಂದು ರೌಂಡ್ ನಾವಿಬ್ಬರು ಸೀದಾ ಹೋಗಿ ಅನಂತೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಕೈ ಮುಗ್ದು ದರ್ಶನ ಮಾಡ್ಕೊ ಅಪ್ಪ ಅಲ್ಲ. ಸೊ ಅನಂತೇಶ್ವರ ದೇವಸ್ಥಾನಕ್ಕೆ ಸಿಕ್ಕುವ. ಬಾಯ್. ಸೋಮವಾರ ದಿವಸ ಈಶ್ವರ ದೇವಸ್ಥಾನಕ್ಕೆ ನಾವು ಹೋಗ್ತಾಯಿದ್ದು ಅಂದರೆ ಒಂದು ಸಣ್ಣ ಪಾತ್ರದಲ್ಲಿ ಎಣ್ಣೆ ತಗೊಂಡೋಗಿ ಅಲ್ಲಿನ ದೀಪಕ್ಕೆ ಹಾಕಿ ಬಪ್ಪಂಥದ್ದು ಪದ್ಧತಿ. ಅದನ್ನೇ ನಾನು ಕೂಡ ಇವತ್ತು ಮಾಡ್ತಿದ್ದೆ. ಅದನ್ನೇ ನೀವು ಕಾಣ್ತಿದ್ರಿ. ಈಗ ನೀವು ಕಾಣ್ತಿಪ್ಪುದು ಉಡುಪಿ ಅನಂತೇಶ್ವರ ದೇವಸ್ಥಾನ ಒಳಗಡೆದ ನೋಟ.
ಈಗ ನಾವು ಉಡುಪಿ ಕೃಷ್ಣ ಮಠದ ಒಳಗೆ ಬಂದು ನಮಗೆ ಅಲ್ಲಿಂದ ಊಟಕ್ಕೆ ಹೋಗ್ಬೇಕೊಂದು ದಾರಿ ಇತ್ತು. ಸೊ ಅದೇ ದಾರಿಗೆ ನಡ್ಕೊತಾ ಹೋಗ್ತಾ ಇದ್ದು. ಶ್ರಾವಣ ಆದ್ದರಿಂದ ಕೃಷ್ಣ ಮಠ ಯೂಶ್ವಲ್ಗಿಂತ ಸ್ವಲ್ಪ ಜಾಸ್ತಿನೇ ರಶ್ ಇದ್ದಿತ್ತು. ಅಲ್ಲೇ ಬಂದು ಊಟಕ್ಕೆ ಕೂತು ಶಿಸ್ತಲ್ಲಿ ಊಟ ಮುಗಿಸಿ ಬಂದು. ಗಾಯ್ಸ್ ಉಂಡ್ರ್ಯಾ ಮತ್ತು ಪ್ರಸಾದ್ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದಿಲ್ಲ, ನಿನ್ನೆ ಹೇಳಿದೆ ಅಲ್ಲ. ಅಪ್ಪ ಒಂದು ಕೆಲಸ ಮಾಡುವ, ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಯಪ್ಪ, ಸೋಮವಾರ ಅಲ್ಲ ನೋಡುವ. ಎಸ್, ಇವಾಗ ನಾವು ಉಡುಪಿಯ ಚಂದ್ರಮೌಳೇಶ್ವರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದು. ನೀವು ದೇವಸ್ಥಾನದೊಂದು ಸಣ್ಣ ವ್ಯೂನ ಈಗ ಕಾಣ್ತಾ ಇದ್ರಿ. ಅಬಾಯ್ ಬಾಯ್. ಮತ್ತೆ ಹೆಲೋ ಚಾನಲ್, ವೆಲ್ಕಮ್ ಟು ಮೈ ಗೈಸ್. ಈ ಇಂಟ್ರೋದಿಂದ ನಾ ಫೇಮಸ್ ಆಗಿರ್ಬೋದು ಧನುಷ್ ಅವರ ಹಿಂದಿನ ವಿಡಿಯೋದಿಂದ. ಸೊ ಹಾಗೆ ಮತ್ತೆ ಹೇಗೆ ಧನುಷ್? ನಾನು ಧನುಷನ್ನ ಬಲಗೈ ಬಂಟ ವಿಡಿಯೋ ಮಾಡೋದ್ರಲ್ಲಿ ಬ್ಲಾಗಿಂಗಲ್ಲಿ ಹೆಸಿಟೇಷನ್ ಇಲ್ಲದೆ ಮಾತಾಡೋ. ಈಗ ನಾವು ಕೃಷ್ಣ ಮಠದಿಂದ ಜಸ್ಟ್ ಊಟ ಪೈಸ ಎಲ್ಲ ಮಾಡಿ ಬಂದರು. ನಾವೀಗ ಅದೇ ಮಾತಾಡ್ತಿದ್ದು. ಇವತ್ತು ನಮ್ಮದು 3rd ಇಯರ್ ಆಗಿ ಫಸ್ಟ್ ಡೇ. ಲಾಸ್ಟ್ ಡೇ ಎಷ್ಟು ಬೇಗ ಬರುತ್ತಾ ನೋಡ್ತಿದ್ದೆ ಅಂತ ಇವನಂತ ಹೇಳ್ತಿದ್ದೆ. ಅದೇ ಟೈಮ್ ಹೇಗೆ ಓಡ್ತಿದೆ ಅಂತ ಗೊತ್ತಾಗ್ತಿಲ್ಲ. ಟೈಮ್ ಯಾವತ್ತೂ ಹಾರಿ ಹೋಗ್ತಾ ಇರುತ್ತೆ, ಬಟ್ ನಾವೆಷ್ಟು ಎಂಜಾಯ್ ಮಾಡುತ್ತೆ. ವಿ ಮಸ್ಟ್ ಲಿವ್ ಈಚ್ ಆ್ಯಂಡ್ ಎವ್ರಿ ಮಿನಿಟ್. ಅಷ್ಟೇ. ಎಸ್, ಮುಗೀತು ಅಷ್ಟೇ. ಇವತ್ತಿನ ಮೋಟಿವೇಶನ್ ಇವನೇ ಹೇಳಿಬಿಟ್ಟ. ಧ್ರುವ ಮೋಟಿವೇಶನ್ ಇಸ್ ಡೋಂಟ್ ಪ್ಲಾನ್ ಟೂ ಮಚ್ ಇನ್ ಯುವರ್ ಲೈಫ್. ಲಿವ್ ಆ್ಯಂಡ್ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. Learn from that. Take the positives and negatives of that every moment. Learn from that and don't repeat the mistakes in the future. How is? ನಾ ಹೇಳಿದರೆ ಹೆಣ್ಮಕ್ಕಳಿಂದ ಓಡಬೇಡಿ. ಹೆಣ್ಮಕ್ಳನ್ನ ನೋಡಬೇಡಿ. ಎಸ್, ಕರೆಕ್ಟ್. ಹೆಣ್ಮಕ್ಕಳಿಂದ ಓಡಬೇಡಿ. ಇಟ್ಸ್ ಒನ್ ಆಫ್ ದ ವರ್ಸ್ಟ್ ಟೈಮ್ ವಾಟ್ ಯು ವೇಸ್ಟ್ ಇನ್ ಯುವರ್ ಲೈಫ್. ಯಾ, ಸಿ, ಈಗ ನಾನು ದೊಡ್ಡ ಮೋಟಿವೇಶನಲ್ ಸ್ಪೀಕರ್ ಥರ ಮಾಡ್ತಿದ್ದೆ. ನಾನೇನು ಕಂಪ್ಲೀಟ್ಲಿ ಟೈಮನ್ನು ಯೂಸ್ ಮಾಡ್ತಿದ್ದೆ ಅಂತಲ್ಲ. ಬಟ್ ವಿ ಕಾನ್ಷಿಯಸ್ಲಿ ನೋ ದಟ್. ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ವಿ ನೋ ದಟ್ ವಿ ಆರ್ ವೇಸ್ಟಿಂಗ್ ಆರ್ ಟೈಮ್. ಮೊಬೈಲ್, ಇನ್ಸ್ಟಾ ಅದೆಲ್ಲ ನಾವು ನಮ್ಮ ಎಡಿಕ್ಟ್ ಆಗಿ ಬಿಟ್ಟಿದ್ದೇವೆ. ಅದರಿಂದ ನಾವು ಎಷ್ಟು ದೂರ ಇರ್ಬೋದು ಅಷ್ಟು ದೂರ ಇರೋದು ಟ್ರೈ ಮಾಡಬೇಕು. ಎಕ್ಸಾಕ್ಟ್ಲಿ. ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಕಾಲ ಕಳಿಬೇಕು ಅಂತ ಹೇಳ್ತೀಯಾ? ಕರೆಕ್ಟ್. ಮತ್ತು ನೀ ಹೇಳ್ರ ಮೇಲೆ ಅದಕ್ಕೆ ಜಾಸ್ತಿ ಮಾತಾಡೋಕ್ಕಿಲ್ಲ ಅಲ್ಲೇ. ಅವರು ರಥ ಬೀದಿದ ವ್ಯೂ 1 ತಿಂಗಳು ಬಿಟ್ಟು ವಾಪಸ್ ಬಂದು ಎಂತಾದ್ರು ಚೇಂಜಸ್ ಇತ್ತಾ? ನಮ್ಮ ರಥ ಬೀದಿ ವ್ಯೂ ನೋ ಚೇಂಜಸ್, ಬಟ್ ದಿ ಪಾಪ್ಯುಲೇಷನ್ ಹಸ್ ಇನ್ಕ್ರೀಸ್ಡ್ ಅ ಲಾಟ್. ಅಲ್ಲ, ನಮ್ಮ ಕ್ಲಾಸಿನ ಬಿಟ್ಟು ಹುಡುಗಿಯರು ಬರ್ತಿದ್ದಾರೆ ಮುಂದಿಂದ. ಹಾಯ್ ಗಾಯ್ಸ್, ಹೆಲೋ. ಎಕ್ಸಾಕ್ಟ್ಲಿ. ಕಾಲೇಜಲ್ಲೂ ಸ್ವಲ್ಪ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಅದೇ PPC ನೋಡಿ, ನಾವು ಬಂದಮೇಲೆ PPC ಇದ್ದ ಸ್ಟ್ರೆಂತ್ ಎಲ್ಲ ಇನ್ಕ್ರೀಸ್ ಆಗಿಬಿಟ್ಟಿದೆ. ಎಕ್ಸಾಕ್ಟ್ಲಿ. ಸೊ ನಮ್ಮ ಬ್ಯಾಚ್ ಇಸ್ ದಿ ಲಕ್ಕಿ ಬ್ಯಾಚ್ ಫಾರ್ PPC. ಏನು ಹೇಳ್ತೀಯಾ? ಸತ್ಯ, ಅದು ಕರೆಕ್ಟ್. NEP ಲಾಸ್ಟ್ ಬ್ಯಾಚ್. NEP ಲಾಸ್ಟ್ ಬ್ಯಾಚಲ್ಲಿ ಸೈನ್ಸಲ್ಲಿ 40 ಸ್ಟೂಡೆಂಟ್ಸ್. ಈಗ ಸೆಂಚುರಿ ದಾಟಿದೆ ಸೈನ್ಸಲ್ಲಿ. ಸೊ ದಟ್ ಈಸ್ ಅ ಗ್ರೇಟ್ ಸೈನ್ ಫಾರ್ ಸೈನ್ಸ್, ಲೈಫ್ ಸೈನ್ಸ್. ಎರಡು ಫಿಸಿಕಲ್ ಲೈಫ್ ಅಷ್ಟೇ. ಯಾಕಂದ್ರೆ ನಾ ಫಿಸಿಕಲ್ ಪ್ಯೂರ್ ಸೈನ್ಸ್ ಇದ್ರಾಗಲೇ ಇಲ್ಲ. ಆಯ್ತಲ್ಲ ಮಾರ, ಹೊರಡುವಲ್ಲ. ಓಕೆ ಗಾಯ್ಸ್, ಬಾಯ್. ಓ ಅಜ್ಜ, ಎಂತ ಮಾಡ್ತಿದ್ರಿ? ಎಂತ ಆತಿತ್ತ? ಅಲ್ಲ, ಎಂಜಾಯ್ ಆಯ್ತಾ? ಹಾಂ, ವೆಲ್ಕಮ್ ಬ್ಯಾಕ್ ಮಿಷ್ಕಿ. ವೆಲ್ಕಮ್ ಬ್ಯಾಕ್. ಎಂತ ಆಯ್ತು ಉಂಡ್ಯಾ? ಬಾ. ಯಸ್, ಶಬಾಷ್. ಹೋಯ್ ಬಂದ್ರು ಹೋ. ಎಂತ ಎಂತದೆ ಯಾಸುವೆ. ಬಾ. ವೆಲ್ಕಮ್ ಫ್ರಮ್ ಹೋಮ್. ಕಾಲೇಜ್ ಮುಗೀತು, ಮನೆಗೆ ಬಂದೆ ಜಸ್ಟ್ ನಾವು. ಈಗ ಹೋಯ್ದು ಮನೆಗೆ ಒಂದು ಸಿಂಪಲ್ ಆಗಿ ಕಾಫಿ ಕುಡ್ಕೊಂಬಪ್ಪ ಒಂದು ಹೊತ್ತು ಇದ್ದೆ. ಸೊ ಆನ್ ದ ವೇ ನೀವು ಒಂದು ಕಾಫಿ ಕುಡೀನಿ ಅಲ್ಲೇ ಸ್ಕ್ರೀನಲ್ಲಿ ಕೂತ್ಕೊಂಡು. ಬನ್ನಿ. ಎಂತ ಮಾಡ್ತ? ಹೌದಾ? ಸಾಕು. ಓಯ್, ಸ್ವಲ್ಪ ಸುಮ್ಮನೆ ಕಾಣ ಸಾಕು.
ಹಾಂ ಕೂತಿದ್ದು ಸ್ಟೈಲ್ ಕಣ್. ಹಾಗೆ ಇವತ್ತಿನ ನನ್ನ ವ್ಲಾಗ್ ಇಲ್ಲಿಗೆ ಮುಗೀತು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೆ. ಅಲ್ಲಿಯವರೆಗೂ ನಮಸ್ಕಾರ. ಸಿಗ್ತೀಯಕ್ಕಾ?